ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ದಸರಾ ಹಬ್ಬಕ್ಕೆ ನಿಮಗೆಲ್ಲರಿಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉಡುಗೊರೆ ಕೊಡ್ತಾ ಇದ್ದಾರೆ. ಹಣ ಆಗ್ಲೇ ರಿಲೀಸ್ ಮಾಡಿದೀವಿ ಅಂತ ಕೂಡ ಸ್ಟೇಟ್ಮೆಂಟ್ ನ ಕೊಟ್ಟಿರುವಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಣ ನಿಮ್ಮೆಲ್ರಿಗೂ ಜಮಾ ಆಗಿದ್ಯಾ ಅನ್ನೋದ್ರ ಬಗ್ಗೆ ಈಗ ಒಂದಷ್ಟು ಪ್ರಶ್ನೆಗಳನ್ನ ಮಾಡಕ್ಕಿದೆ ಅಂಡ್ ಬಂದಿರುವಂತ ಅಪ್ಡೇಟ್ ಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂತ ಕೇಳ್ಕೊಂತಾ ಇದ್ದೀನಿ. ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ ನಮ್ಗೆ ಬರ್ಬೇಕಾಗಿದೆ. ಜೂನು, ಜುಲೈ, ಆಗಸ್ಟ್, ಸರಿನಾ? ಇವಾಗ ನಾವು ಸೆಪ್ಟೆಂಬರ್ ನಮಗೆ ಅಕ್ಟೋಬರ್ ಬರುತ್ತೆ. ಸೊ ಈ ತಿಂಗಳದು ನಾವು ಲೆಕ್ಕ ತಗೊಳ್ಳೋದು ಬೇಡ. ಸೊ ನಮಗೆ ಆಗಸ್ಟ್ ವರ್ಗುನು ಅಮೌಂಟ್ ಇನ್ನ ಬರ್ಬೇಕಾಗಿದೆ ಗೃಹಲಕ್ಷ್ಮಿದು. ಇವತ್ತು ನಾಳೆ ಅಂತ ಹೇಳ್ಕೊಂಡ್ಬಂದು ದಸರಾ ಟೈಮಲ್ಲಿ 2 ಕಂತಿನ ಹಣ 4,000 ರೂಪಾಯಿ ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ಕೂಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಆದ್ರೆ ಈಗ ನಿನ್ನೆ ಅಷ್ಟೇ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿರುವಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಾವು ಈಗ ಆಗಸ್ಟ್ ತಿಂಗಳದು ಇನ್ನು ಬಿಟ್ಟಿಲ್ಲ, ಆದ್ರೆ ಜುಲೈ ತಿಂಗಳದು ಬಿಟ್ಟಿದೀವಿ. ಸೊ ಅಲ್ಲಿಗೆ 23ನೇ ಕಂತಿನ ಹಣ, ಜುಲೈ ತಿಂಗಳ ಹಣನ ನಾವು ರಿಲೀಸ್ ಮಾಡಿ 3 ದಿನ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದ್ದಾರೆ ಮೀಡಿಯಾಗಳ ಮುಂದೆ. ಪ್ರಶ್ನೆ ಅಫ್ಕೋರ್ಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಸಿಕ್ಕಿದ್ರೆ ಫಸ್ಟ್ ಪ್ರಶ್ನೆ ಕೇಳೋದೇನೆ, ನಿಮ್ ಇಂಟೀರಿಯರ್ ರಾಜಕೀಯ ಏನಾಗ್ತಿದೆ ಅಂತ ಕೇಳಲ್ಲ, ಗೃಹಲಕ್ಷ್ಮಿ ಹಣ ಯಾವಾಗ ಕೊಡ್ತೀರಾ ಅಂತಾನೆ ಫಸ್ಟ್ ಕ್ವಶನ್ ಕೇಳೋದವ್ರು. ಜುಲೈ ತಿಂಗಳದು 23ನೇ ಕಂತಿನ ಹಣನ ನಾವು ಆಲ್ರೆಡಿ ರಿಲೀಸ್ ಮಾಡಾಗಿದೆ, ಇನ್ನು ಆಗಸ್ಟ್ ಒಂದೇ ಪೆಂಡಿಂಗ್ ಇರೋದು ಅಂತ ಕೂಡ ಸ್ಟೇಟ್ಮೆಂಟ್ ನ ಕೊಟ್ರು. ಸೊ ಇವ್ರು ಏನಂತ ಹೇಳಿದ್ರು ಅಂದ್ರೆ 23, 24 ಅಥವಾ 22, 23 ಎಲ್ಲಾ ಸೇರಿ ಒಟ್ಟಿಗೆ 4,000 ರೂಪಾಯಿ ದಸರಾ ಹಬ್ಬಕ್ಕೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದವರು ಇವಾಗ ಕೇವಲ 1 ಕಂತಿನ ಹಣ ಮಾತ್ರ ರಿಲೀಸ್ ಮಾಡಿದ್ದಾರೆ. 3 ದಿನ ಆಯ್ತು ಅಂತ ಅಂದ್ರೆ ಆಲ್ರೆಡಿ ಅಮೌಂಟ್ ನಮ್ಮ ಖಾತೆಗಳಿಗೆ ಬರ್ಲಿಕ್ಕೆ ಶುರು ಆಗ್ಬೇಕಾಗಿತ್ತು, ಇನ್ನೂ ಸಹ ಬಂದಿಲ್ಲ ಅನ್ನೋದು ಒಂದು ಪ್ರಶ್ನೆ ಕೂಡ ಇಲ್ಲಿ ಕಾಣಿಸ್ತಾ ಇರುವಂತದ್ದು. 3 ದಿನ ಆಯ್ತು, ಇನ್ನ ವೀಕೆಂಡ್ ಬಂತು ಅಂತ ಅಂದ್ರೆ ಮತ್ತೆ ರಜಾಗಳು, ಇನ್ನ ಬ್ಯಾಕ್ ಟು ಬ್ಯಾಕ್ ರಜಾಗಳಿದಾವೆ ಹಬ್ಬಕ್ಕೆ. ಸೊ ಇನ್ನ ರಜದಲ್ಲಿ ಏನ್ ವರ್ಕ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಯಾಕಂದ್ರೆ ಡಿಬಿಟಿ ಮುಖಾಂತರ ಇವ್ರ ಅಪ್ರೂವಲ್ ಇಲ್ದಿರೆ ಯಾವ್ದು ಹಣ ನಮ್ಮ ಖಾತೆಗಳಿಗಂತೂ ಜಮಾ ಆಗಲ್ಲ. ಆಲ್ರೆಡಿ 3 ಡೇಸ್ ಆಯ್ತು ಅಂತ ಅಂದ್ರೇನು ನಿಮ್ಮ ಖಾತೆಗಳಿಗೆ ಬರ್ಲಿಕ್ಕೆ ಶುರು ಆಗಿರ್ಬೇಕು. ಸೊ ದಯವಿಟ್ಟು ಯಾರೆಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳು ನನ್ನ ಚಾನೆಲ್ ನೋಡ್ತಾ ಇದ್ದೀರಾ, ನಿಮ್ಗೆ ಜುಲೈ ತಿಂಗಳ 2,000 ರೂಪಾಯಿ ಹಣ ಜಮಾ ಆಗಿದ್ಯಾ ಅಂಡ್ ಯಾವಾಗ ಬಂತು, ನೀವು ಯಾವ ಜಿಲ್ಲೆಯವರು ಅಂತ ಹೇಳ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ, ನಾವು ಆಲ್ರೆಡಿ 3 ದಿನ ಆಯ್ತು ಅಮೌಂಟ್ ರಿಲೀಸ್ ಮಾಡಿ ಅಂತ ಹೇಳ್ಬಿಟ್ಟು. ನಿಮ್ಮ ಖಾತೆಗಳಿಗೆ ಆಲ್ರೆಡಿ ಬರ್ಬೇಕಾಗಿದ್ದು 1,23,00,000 ಫಲಾನುಭವಿಗಳು ಇದ್ದಾರೆ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿಗೆ. ಸೊ ನಿಮ್ಮೆಲ್ರಿಗೂ ಹಂತವಾಗಿ ಬರುತ್ತೆ. ಸೊ ನಿಮಗೆ 15 ಡೇಸ್ ಒಳಗಡೆ, ನೆಕ್ಸ್ಟ್ 15 ಡೇಸ್ ಒಳಗಡೆ ಎಲ್ಲಾ ಜಿಲ್ಲೆಗಳಿಗೂ ಅಮೌಂಟ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಂಡ್ ನಿಮ್ಮ ಖಾತೆಗೂ ಅಮೌಂಟ್ ಬರುತ್ತೆ, ಅದು ಮಾತ್ರ ಖಂಡಿತ. ಸೊ ಯಾರ್ಯಾರಿಗೆ ಬಂದಿದೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಈ ತಿಂಗಳು ಕೇವಲ 2,000 ರೂಪಾಯಿ ಅಷ್ಟೇ ಬರೋದು, 4,000 ರೂಪಾಯಿ ಬರೋದಿಲ್ಲ ನಿಮಗೆ. ಬಿಕಾಸ್ ಇವಾಗ ಆಲ್ರೆಡಿ ಮಂತ್ ಎಂಡಿಗೆ ಬಂದಾಯ್ತು. ನಾವು ಈಗ 3 ದಿನ ಆಯ್ತು ಅಂತ ಹೇಳಿದ್ರೆ ಈಗ ರಿಲೀಸ್ ಆಗಿದ್ರೆ ಈ ತಿಂಗಳಲ್ಲಿ ಕ್ಲಿಯರ್ ಆಗುತ್ತೆ. ಸೊ ಕ್ಲಿಯರ್ ಆದ್ರೆ 23 ಮತ್ತೆ ನಮ್ಗೆ ಆಗಸ್ಟ್ ತಿಂಗಳದು ನೆಕ್ಸ್ಟ್ ಮಂತ್ ಪೆಂಡಿಂಗ್ ಇಟ್ಕೋತಾರೆ. ಅಲ್ಲಿಗೆ ನಮ್ಗೆ ಆಗಸ್ಟ್ ಸೆಪ್ಟೆಂಬರ್ 2 ತಿಂಗಳ ಹಣ ಮತ್ತೆ ಬಾಕಿ ಆಗುವಂತದ್ದು ಟೆಕ್ನಿಕಲಿ. ಸೊ ದಯವಿಟ್ಟು ಬಂದಿರೋರು ಕಮೆಂಟ್ ಅಲ್ಲಿ ತಿಳಿಸಿ, ಬರ್ದೇ ಇಲ್ದಿರೋರು ವೆಯ್ಟ್ ಮಾಡಿ, ಯಾಕಂದ್ರೆ 15 ಡೇಸ್ ತಗೊಳುತ್ತೆ ಅದು ಅಮೌಂಟ್ ನಿಮ್ಮ ಖಾತೆಗಳಿಗೆ ಜಮಾ ಆಗೋದಕ್ಕೆ. ಆಲ್ರೆಡಿ 3 ಡೇಸ್ ಆಗೋಗ್ಬಿಡಿದೆ. ಸೊ ಇನ್ನ ಒಂದು ಸ್ವಲ್ಪ ದಿನದಲ್ಲಿ ನಿಮ್ಮ ಖಾತೆಗಳಿಗೆ ಅಮೌಂಟ್ ಜಮಾ ಆಗುತ್ತೆ ಗ್ಯಾರಂಟಿ. ಈ ತಿಂಗಳೊಳಗೆ ಕ್ಲಿಯರೆನ್ಸ್ ಆಗ್ಲೇಬೇಕು ನಿಮ್ಗೆ ಗೃಹಲಕ್ಷ್ಮಿದು. ಸೊ ಇವಾಗ ಸದ್ಯದ ಮಟ್ಟದಲ್ಲಿ ಹಬ್ಬಕ್ಕೆ ನಿಮ್ಗೆ 2,000 ರೂಪಾಯಿ ಸಿಗ್ತಾ ಇರೋದಂತೂ ಖಂಡಿತ ಅಂತ ಅನಿಸ್ತಾ ಇದೆ. ಅದಕ್ಕೆ ಕಮೆಂಟ್ ಅಲ್ಲಿ ತಿಳಿಸಿದ್ರೆ ಬಂದಿದ್ಯಾ ಅಂತ ಹೇಳಿ ಎಲ್ಲರಿಗೂ ಸಹ ಗ್ಯಾರಂಟಿ ಆಗುತ್ತೆ ಅಂಡ್ ನಂಬಿಕೆ ಕೂಡ ಬರುತ್ತೆ. ಸೊ ಇನ್ನ ಒಂದ್ 10 ದಿನ ಕಾಯಿರಿ, 15 ದಿನ ಅಲ್ಲಿ ಆಲ್ರೆಡಿ 3 ದಿನ ಆಗೋಗ್ಬಿಡಿದೆ. ಸೊ 3-4 ದಿನನೂ ಆಗಿದೆ ಅಂತ ಇಟ್ಕೊಳ್ಳಿ. ಸೊ ನಿಮ್ಗೆ ಇವಾಗ ಇನ್ನು 10 ದಿನದಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಹಣ ಎಲ್ಲರ ಖಾತೆಗೂ 1 ಕೋಟಿ ಫಲಾನುಭವಿಗಳಿಗೂ ಬರ್ಬೇಕಾಗಿದೆ ಅಂಡ್ ಅದು ಸಹ ಬರುತ್ತೆ ಅನ್ನೋ ನಂಬಿಕೆ ಇದೆ, ಯಾಕಂದ್ರೆ ಅವರೇ ಸ್ಟೇಟ್ಮೆಂಟ್ ನ ಕೊಟ್ಟಿರೋ ಕಾರಣ ಹೇಳ್ತಾ ಇರೋದು. ಸೊ ಇದು ಸದ್ಯದ ಮಟ್ಟದಲ್ಲಿ ಗೃಹಲಕ್ಷ್ಮಿ ಅಪ್ಡೇಟ್. ಇದೇ ರೀತಿ ವಿಡಿಯೋಸ್ಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ನಮಸ್ಕಾರ.